ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ನಮ್ಮ ಟೆರೆಸ್ ಗಾರ್ಡನಲ್ಲಿ 20 ರೀತಿಯ ಸೊಪ್ಪುಗಳಿವೆ. ಕೆಲವೊಂದು ನಾವು ಬೆಳೆಸಿರೋದು, ಇನ್ನು ಕೆಲವು ವಾಲಂಟಿಯರ್ ಆಗಿ ಬಂದಿರೋದು. ಈ ಸೊಪ್ಪುಗಳನ್ನು ತಿಂದರೆ ಅದರಿಂದ ಆಗೋ ಲಾಭಗಳು ತಿಳಿಯೋಣ. ಪಾಲಕ್ ಸೊಪ್ಪು, ಇದರಲ್ಲಿ ವಿಟಮಿನ್ ಸಿ ಇದೆ. ಚರ್ಮ ಹಾಗೂ ಕೂದಲಿನ ಆರೋಗ್ಯ ಮತ್ತು ದೇಹದಲ್ಲಿ ಕಬ್ಬಿಣ ಅಂಶದ ಏನಾದರೂ ತೊಂದರೆ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪು ಹಾಗೂ ಕಾಯಲ್ಲಿ ಹಾಲಿಗಿಂತ 17% ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಪಾಲಕ್ ಸೊಪ್ಪಿಗೆ ಹೋಲಿಸಿದ್ರೆ 20% ಐರನ್ ಜಾಸ್ತಿ ಇರುತ್ತೆ. ಕಿತ್ತಳೆಗಿಂತ 7% ವಿಟಮಿನ್ ಸಿ ಇರುತ್ತೆ. 350 ರೋಗಗಳಿಗೆ ಈ ಸೊಪ್ಪು ಮದ್ದು. ಬಸಳೆ ಸೊಪ್ಪು, ಸರ್ವರೋಗಕ್ಕೂ ಬಸಳೆ ಸೊಪ್ಪು ಮದ್ದು. ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಸಹಕಾರಿ. ಬಾಯಿಯ ಹುಣ್ಣು, ಹೃದಯದ ಸಮಸ್ಯೆ, ಮಾನಸಿಕ ಖಿನ್ನತೆ ದೂರ ಆಗುತ್ತೆ. ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ನೀಡುತ್ತೆ. ಕೆಲವು ಕಡೆ ಕೀರೆ ಸೊಪ್ಪು ಅಂತಾರೆ, ಕೆಲವು ಕಡೆ ಅರವೆ ಸೊಪ್ಪು ಅಂತಾರೆ. ಇವೆರಡು ಸೊಪ್ಪು ಒಂದೇ. ಈ ಸೊಪ್ಪಲ್ಲೂ ಫೈಟೋನ್ಯೂಟ್ರಿಯೆಂಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದ್ದು ದೇಹದಲ್ಲಿ ಉರಿ, ಊತ, ರಕ್ತದೊತ್ತಡ ಕಡಿಮೆ ಆಗುತ್ತೆ. ವಿಟಮಿನ್ ಬಿ ಹೆಚ್ಚಿಸುತ್ತಾ ಕೂದಲು ಉದುರೋದು ಕಡಿಮೆ ಮಾಡುತ್ತೆ. ಹಾಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಸಬ್ಬಕ್ಕಿ ಸೊಪ್ಪು, ಇದರಲ್ಲಿ ವಿಟಮಿನ್ ಎ ಇದೆ. ಇದನ್ನು ಫ್ಯಾಟ್ ಸಾಲ್ಯೂಬಲ್ ವಿಟಮಿನ್ ಅಂತ ಕರೀತಾರೆ. ಇದರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಬಾಣಂತಿಯರು ಈ ಸೊಪ್ಪನ್ನು ತಿಂದರೆ ಹೆಚ್ಚಿನ ಪ್ರಮಾಣ ಹಾಲು ಬರುತ್ತೆ. ದಂಟಿನ ಸೊಪ್ಪು, ಇದರಲ್ಲಿ ಮಿನರಲ್ಸ್, ವಿಟಮಿನ್ಸ್, ಫೈಟೋನ್ಯೂಟ್ರಿಯೆಂಟ್ಸ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದರಿಂದ ದೇಹದ ತೂಕ ಕಡಿಮೆ ಆಗುತ್ತೆ. ವೈರಲ್ ಇನ್ಫೆಕ್ಷನ್ ತಡೆಗಟ್ಟುತ್ತೆ. ಬಾಡಿನ ಯಾವಾಗಲೂ ತಂಪಾಗಿಟ್ಟಿರುತ್ತೆ. ಚುಕ್ಕಿ ಸೊಪ್ಪು, ಸೊಪ್ಪು ಹುಳಿಯಾಗಿರುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್ ಇರೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತೆ. ಶುಗರ್ ಇರೋರು ತಿಂದರೆ ಗಾಯಗಳು ಬೇಗ ವಾಸಿಯಾಗುತ್ತೆ. ಮೂಲಂಗಿ ಸೊಪ್ಪು, ಇದರಲ್ಲಿ ವಿಟಮಿನ್ ಎ, ಸಿ, ಇ, B6, ಪೊಟ್ಯಾಷಿಯಮ್ ಇರೋದ್ರಿಂದ ಕೆಮ್ಮು, ನೆಗಡಿ, ಶೀತ ಹೋಗುತ್ತೆ. ಜಾಂಡೀಸನ್ನು ಕನ್ನಡದಲ್ಲಿ ಅರಿಶಿನ ಕಾಮಾಲೆ ಅಂತ ಕರೀತಾರೆ. ಇದನ್ನಿರೋರು ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ, ನಾವು ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಓಕೆ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಪುದೀನ ಸೊಪ್ಪು, ಈಗಾಗಲೇ ಪುದೀನ ಬಗ್ಗೆ ತಿಳಿಸಿದ್ದೀವಿ. ಹೊಸದಾಗಿ ನೋಡ್ತಾ ಇದ್ದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಅಲ್ಲಿ ನೋಡಿ. ಚಕೋತ ಸೊಪ್ಪು, ಇದರಲ್ಲಿ ವಿಟಮಿನ್ ಕೆ ಇರೋದ್ರಿಂದ ಮೆದುಳಿನ ಸಮಸ್ಯೆ ಹೋಗಲಾಡಿಸುತ್ತೆ. ಮೂಳೆಗಳನ್ನು ಗಟ್ಟಿ ಮಾಡುತ್ತೆ. ಗೋಣಿ ಸೊಪ್ಪು, ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಇ, B6, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಐರನ್ ಅಧಿಕವಾಗಿರುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಮೀನಿನಲ್ಲಿರೋದ್ರಿಗಿಂತ ಹೆಚ್ಚಾಗಿರುತ್ತೆ. ಇದರಿಂದ ಬುದ್ಧಿಶಕ್ತಿ ಹೆಚ್ಚಿಸುತ್ತೆ. ಹೃದಯ ಸಂಬಂಧಿ ಕಾಯಿಲೆ, ರಕ್ತದೊತ್ತಡ ನಿಯಂತ್ರಿಸುತ್ತೆ. ಹೊನ್ಗೊನೆ ಸೊಪ್ಪು, ಇದನ್ನು ಸೇವಿಸೋದ್ರಿಂದ ಬಂಜೆತನ, ಇರುಳುಗಣ್ಣು, ನರ ದೌರ್ಬಲ್ಯ ಹಾಗೂ ದೇಹದ ಉಷ್ಣಾಂಶ ಕಡಿಮೆ ಮಾಡುತ್ತೆ. ಯೂರಿನ್ ಇನ್ಫೆಕ್ಷನ್, ಜಾಂಡೀಸ್ ಹೋಗಲಾಡಿಸುತ್ತೆ. ಗಣಕೆ ಸೊಪ್ಪು, ಇದನ್ನು ಸೇವಿಸೋದ್ರಿಂದ ಬಾಯಿಯ ಅಲ್ಸರ್, ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು, ಶೀತ, ಕೆಮ್ಮು, ನೆಗಡಿ ಇವೆಲ್ಲ ಹೋಗಲಾಡಿಸುತ್ತೆ. ಮಕ್ಕಳು ಇದರ ಹಣ್ಣು ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗೆ ಮಕ್ಕಳಿಗೆ ಹಾಲು ಕುಡಿಸುವವರು ತಿನ್ನೋದ್ರಿಂದ ಹೆಚ್ಚಾಗಿ ಹಾಲು ಬರುತ್ತೆ. ಹುಳಿ ಸೊಪ್ಪು, ಇದರಲ್ಲಿ ಫೈಬರ್ ಇದೆ. ಅಧಿಕ ಪ್ರಮಾಣದಲ್ಲಿ ಫೋಲಿಕ್ ಆ್ಯಸಿಡ್, ವಿಟಮಿನ್ ಸಿ, ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಇದೆ. ಇದರಿಂದ ಕಣ್ಣಿನ ಆರೋಗ್ಯ, ಮೂಳೆಗಳ ಆರೋಗ್ಯ ಹೆಚ್ಚಿಸುತ್ತೆ. ಹಾಗೆ ಕೊಬ್ಬು ಕರಗಿಸೋ ಶಕ್ತಿ ಇದೆ. ಮುಳ್ಳವರೆ ಮತ್ತು ತೋಟದ ಸೊಪ್ಪು, ಇದನ್ನು ಸೇವಿಸ್ತೀವಿ, ಆದರೆ ಇದರ ಹೆಲ್ತ್ ಬೆನಿಫಿಟ್ಸ್ ತಿಳ್ಕೊಂಡಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಟೊಮ್ಯಾಟೊ ಕುಡಿ ಸೊಪ್ಪು, ಇದರಲ್ಲಿ 95% ನೀರಿನಂಶ, 5% ಫೈಬರ್ ಇರುತ್ತೆ. ಚರ್ಮಕ್ಕೆ ಒಳ್ಳೆಯದು. ಹಾಗೆ ಬ್ಲಡ್ ಕ್ಲಾಟ್ ಆಗಲು ಉಪಯೋಗ ಇದೆ.
ಗರ್ಭಿಣಿಯರು ತಿಂದರೆ ತುಂಬಾ ಒಳ್ಳೆಯದು. ಮುಟ್ಟಿದ್ರೆ ಮುನಿ ಸೊಪ್ಪು. ಇದನ್ನು ಸೇವಿಸೋದ್ರಿಂದ ಮಲಬದ್ಧತೆ, ಬಾಣಂತಿ ಹೊಟ್ಟೆ ಕರಗ್ಸೋಕ್ಕೆ, ಮುಡುವೆ ನಿವಾರಣೆ, ಮೂಲವ್ಯಾಧಿ, ಚರ್ಮರೋಗ ನಿವಾರಣೆ ಆಗುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರೋ ಈ ಸೊಪ್ಪಲ್ಲಿ ಒಂದು ಸೈಡ್ ಎಫೆಕ್ಟ್ ಇದೆ. ಇದ್ರ ಮುಳ್ಳು ಚುಚ್ಚಿದ್ರೆ ನೋವಾಗೋದಷ್ಟೇ ಅಲ್ಲ, ನಂಜು ಹೆಚ್ಚೋ ಸಾಧ್ಯತೆ ಇರುತ್ತೆ. ಕೊತ್ತಂಬರಿ ಸೊಪ್ಪು. ಇದರಲ್ಲಿ ಖನಿಜಗಳು, ಥಿಯಾಮೈನ್, ವಿಟಮಿನ್, ಕ್ಯಾಲ್ಶಿಯಂ, ಪ್ರೋಟೀನ್, ಕೊಬ್ಬು, ನಾರು ಮತ್ತು ನೀರಿನಂಶ ಇರುತ್ತೆ. ಇದರಲ್ಲಿ 10 ವೈದ್ಯಕೀಯ ಗುಣಗಳಿದೆ. ಕಣ್ಣಿನ ಬೇನೆ, ಮೂಗಲ್ಲಿ ರಕ್ತಸ್ರಾವ, ಚರ್ಮವ್ಯಾಧಿ, ಸಿಡುಬು, ಬಾಯಿ ಹುಣ್ಣು, ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತೆ, ಜೊತೆಗೆ ಜೀರ್ಣಶಕ್ತಿ ಹೆಚ್ಚಿಸುತ್ತೆ. ಕರಿಬೇವಿನ ಸೊಪ್ಪು. ಇದನ್ನು ತಿನ್ನೋದ್ರಿಂದ ರಕ್ತಹೀನತೆ, ಮೂತ್ರಪಿಂಡ ಕ್ಷೀಮತೆಗೆ ಒಳ್ಳೆಯದು. ಮಧುಮೇಹ ನಿಯಂತ್ರಣ, ಮೂಲವ್ಯಾಧಿತ್ರಿಕೆ ಗುಣಪಡಿಸೋದು, ಎದೆ ಉರಿ, ವಾಕರಿಕೆ ಬರೋದು ನಿಯಂತ್ರಿಸುತ್ತೆ. ಸೊಪ್ಪಿನ ಬಗ್ಗೆ ನಾವು ಕೊಟ್ಟಿರೋ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೇನಾದರೂ ತಿಳಿಸ್ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.